ಆನಂದ ಲಾರಿಯಲ್ಲಿ ತೇಲಾಡಿದ್ರಿ, ನನ್ನ ಮೈ ಮೇಲೆ ಆನಂದ ಲಾರಿಯ ತೇಲಾಡಿದ್ರಿ. ಓ ನಮ್ಮದು ಯಾವ ತಳಿ? ನನ್ನ ನಿನ್ನ ನೋಡಿದ್ರೆ ಗೊತ್ತಾಗೋದಿಲ್ವೇನೋ, ಮಿಶ್ರ ತಳಿ ಮಗ. ಸುಮ್ಮನೆ ಅಯ್ಯೋ, ನಮ್ಮ ಅಪ್ಪ ಹೇಳ್ದು ಬಾಗ್ಲ ಹಾಕೊಳ್ತಿದ್ರ ನೀವು? ಅಪ್ಪ ಇನ್ನಲ್ವೇ ಬಾಗ್ಲ ಎಳೆದು ಹಾಕೊಳ್ತಿದ್ದೆ ಅಂದೆ. ಹಾಗೆ ಬಂದ್ಯಾ? ಮನೆಯಿಂದಲೇ ಬಂದದ್ದು. ಏನ್ ಮಾಡ್ತಾಳೆ ದೀಗಿಡ ದಿಮ್ಮಿ ನಿನ್ನ ಅಮ್ಮ? ಅಮ್ಮ ಯಾರಿಗೆ ಮೊದಲು ಪತ್ರ ಬರೀತಾನ ಅವ್ರು ಹೋಗ್ತಾರೆ. ಹೌದೇ? ಬರ್ದಿದ್ನ ಯಜಮಾನ ಸುಮ್ಮನೊಳೆ ಅಪ್ಪೆ ಬಿಡಿ ಮುಖದವನ ಹೋಗುದು ಶಾಲೆ ಹೋಗ. ತವ ಪಿತ ಪೇಳು ಇದು ಶ್ರಾವಣ ಮಾಸ ಅಲ್ಲ, ಈಗ ಯಾಕೆ ಕೂಗ್ತದೆ ಅಂತ ಗೊತ್ತಾಗಲಿಲ್ಲ. ಆಗ್ತಾ ಇದ್ಯಲ್ಲ ನೀನು. ನನಗೆ ನೀನು ಕೂಗಿದ ತಕ್ಷಣ ನೀನು ಕೂಗಿದ್ದು ಅಂತ ಗೊತ್ತಾಗಲಿಲ್ಲ. ಇದು ಶ್ರಾವಣ ಮಾಸ ಅಲ್ಲ, ಈಗ ಯಾಕೆ ಕೂಗ್ತದೆ ಅಂತ ಗೊತ್ತಾಗಲಿಲ್ಲ. ಆಗ್ತಾ ಇದ್ಯಲ್ಲ ನೀನು. ಕೂಗಿದ್ವಿ ನೀ ಬರುವುದಿಲ್ಲಲ್ಲ. 3 ಕಾಸ್ಟ್ನವನೇ ನಿನಗೆ ಹೇಳಿದ್ರೆ ಅರ್ಥ ಆಗುತ್ತೆ. ತಪ್ಪು ನಿಂದಲ್ಲ ಮಗ, ತಪ್ಪು ನಂದು. ಯಾಕಮ್ಮ? ನಿನ್ನತ್ತೊಂದು ಮಾತು ಹೇಳಿದೆ ನೋಡು. ಏನು? ಮಗ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತ ಹೇಳಿದೆ. ಪಾಪಿ ನೀ ಉಂಡ್ಕಂಡೇ ಕೂತ್ಕೊಳ್ಳಿಕ್ಕೆ ಶುರು ಮಾಡಿದೆ. ಬೆಳಿಗ್ಗೆ ಎದ್ದು ತಂಗಳನ್ನ ಹೊಡೆದೆ, ಜಗಲಿ ಬಿಸಿ ಮಾಡಿದೆ. ಇನ್ನು ಮಧ್ಯಾಹ್ನಕ್ಕೆ ಇನ್ ಅದೇ ಉಮಾಮಹೇಶ್ವರ ವ್ರತ ಸರಿ ಮಾಡ್ತೇನೆ ನೀನು, ಬಿಟ್ಟರೆ ಮತ್ಯಾವುದು ಸರಿ ಮಾಡುವಲ್ಲ. ಅಮ್ಮ ಯಾಕೂ ಸತ್ಯ ಏನು ಹೇಳ್ತಾ? ಇದು ನಿನ್ನಲ್ಲಿ ವಿಚಾರ ಹೇಳಲಿಕ್ಕುಂಟು. ವಿಷಾದ? ವಿಚಾರ. ವಿಚಾರ? ನನ್ನ ಕೈ ನೋಡು. ಇಲ್ಲ, ನಾ ಅಭ್ಯಾಸ ಮಾಡಲಿಲ್ಲ. ಹೌದಲ್ಲ? ಇದು ನನ್ನ ಬೆರಳು ನೋಡು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗೆ ಆಯದಲ್ಲಿ ವ್ಯತ್ಯಾಸವಾದರೂ ಮನುಷ್ಯರ ಬೆರಳಿನಂತೆ ಉಂಟು. ಹೌದಮ್ಮ? ಅದ್ರ ಬೆರಳಲ್ಲ, ಬೆರಳಿನ ತುದಿ ನೋಡು. ಬೆರಳು ತುದಿ ಉಗುರುಂಟು. ಉಗುರಲ್ಲಿ ಒಂದು 8 ತೆಂಗಿನ ಮರಕ್ಕೆ ಸಾಕಾಗುವಷ್ಟು ಕೆಸರು ಉಂಟು. ಯಾವ ಮಕ್ಕ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಸತ್ಯ ನೀನು. ಸತ್ಯ ಹೇಳ್ತೇನೆ ನೋಡು, ನೀ ಈ ರೀತಿ ಬೆಳವಣಿಗೆ ನಿಂದ ಆಗ್ತಿತ್ತೋಳಾಗಿದ್ರೆ ದೇವರಾಣೆ ಮಾಡ್ತೇನೆ, ನಿನ್ನ ಹೊಟ್ಟೆಯಿಂದ ಹೊರಗೆ ಹಾಕೋದಿಲ್ಲ ಆಗಿತ್ತು. ನಾನು ಅಟ್ಟು ಮಾಡಿದ್ರೆ ಅಲ್ಲೇ ಒಳ್ಳೆ ರೀತಿಯಲ್ಲಿ ನಿದ್ದೆ ಮಾಡ್ತಾ ಇರ್ತಿದ್ದೆ ನಾನು. ಅಲ್ಲ, ನಿನ್ನ ಒಳ್ಳೆ ಕರಗಿಸಾಡ್ತಿದ್ದೆ. ನಿನ್ನ ಗೊತ್ತಿದ್ದೋದ್ರೆ ಕೇಳು, ಹೇಳ್ಕೊಡ್ತೇನೆ. ಬೆರಳು ತುದಿ ನೋಡು ಅಂತಲ್ಲ, ಬೆರಳು ತೋರಿಸಿದ ಕಡೆ ನೋಡು. ಹಾಗೆ ಹಾಗೆ ಬೆರಳು ತೋರಿಸಿದ ಕಡೆ ನೋಡು. ನಾ ರಾಧೆ ಈಗ ಮಾಡ್ದೇನಿ, ಅಲ್ಲಿ ಬಂದೆ. ಇನ್ನಷ್ಟೆಲ್ಲ ಕೈ ಓ, ನಿಮ್ಮ ಜೀವ ಮಾತ್ರ ಸಣ್ಣದು, ಕೈ ಮಾತ್ರ ಉದ್ದ ಉಂಟು. ಕೆಲವೊಬ್ರಿಗೆ ಒಂದೊಂದು ಹಾಗೆ ಬಿಡು. ಏನೋ ರಾಧೆ ಬಂದೆಯ ಮನೆಗೆ, ಬಂದೆಯ ಮನೆಗೆ ಮಾನಿ ಮಣಿ ಅಪರೂಪವು ನಮಗೆ, ಅಪರೂಪವು ನಮಗೆ ಮಾನಿ ಮಣಿ ಅಪರೂಪವು ನಮಗೆ.
ಅರ್ಥ ಮಾಡಿದ ಹಾಗೆ. ಕ್ಷೇಮವೇ ನಿನ್ನಯ ಜನರಿಗೆ ಬೇಳುಗೋ. ಕ್ಷೇಮವೇ 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 ನಿನ್ನಯ ಜನರಿಗೆ ಬೇಳು. ಆಗಲಿ. ಪ್ರೇಮ ಪ್ರೇಮ ಪ್ರೇಮದೊಳಿರುವನೆ ತವ ಪಿತ ಹೇಳು. ಹೌದು ನಜೆ. ಪ್ರೇಮ 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 ಪ್ರೇಮದೊಳಿರುವನೆ ತವ ಪಿತ ಹೇಳು. ತವ ಪಿತ ಹೇಳು. ಏನಂತೆ? ಏನಂತಮ್ಮ? ನಾಯಿ ತಮ್ಮ ನೀನು ಎಂತ ಮಾಡ್ದ್ಯಾ? ಹೇಳು ಸತ್ಯ, ಎಂತ ಮಾಡ್ದೆ? ಅತ್ತೆ ಎಂತ ಮಾಡ್ತಾವ? ಅತ್ತೆ ಎಂತದ್ದು ಅಲ್ವಾ? ನಾ ತಿರುಗ್ತಾ ಆಯ ತಪ್ಪಿ ಬಿಟ್ರೆ ಏನಾಯ್ತು? ಹೀಗ್ ಮಾಡ್ತಾನೆ. ಅದಕ್ಕೆ ಹೇಳುದು ಅತ್ತೆ. ಅತ್ತೆ ಕಾಲುಂಟಂತ ಎಲ್ಲ ಕಡೆ ಕಾಲು ಹಾಕಬಾರ್ದು, ವಾತಾವರಣ ಸರಿ ಇರುವುದಿಲ್ಲ. ನೋಡು ಎಷ್ಟು ಅನುಭವ ಆಯ್ತು ನಿಂಗೆ ಅಂತ. ಎಲ್ಲ ಲೋಕಾನುಭವ ಅತ್ತೆ. ಕ್ಷೇಮವೇ ನಿನ್ನಯ ಜನನಿಗೆ ಬೇಳು. ಪ್ರೇಮದೊಳಿರುವನೆ ಪ್ರೇಮದೊಳಿರುವನೆ ತವ ಪಿತ ಬೇಳು. ಬೇಡ ಏನು? ಪ್ರೇಮ ಬೇಡ. ಪ್ರೇಮದೊಳಿರುವನೆ ತವ ಪಿತ ಬೇಳು. ಅವು ನಿಮಗೆಲ್ಲ ಮಾಡ್ತಾನ, ಹೀಗ್ ಮಾಡ್ತಾನ. ನಾವು ಹಾಗೆ ಮಾಡುದಿಲ್ಲ. ದಿಗಡಿನ ದಾಗಡಿನ ದಿತ್ತು ಅಂತ ದಿನ್ನತ್ತೆ. ನೀವು ಇವತ್ತ ನಾನು ಇವತ್ತೇನು ತೊಂದ್ರೆ ಇಲ್ಲ ಮಾಡ್ಕೊಂಡಿದ್ದೆ. ನೀವು ಇವತ್ತು ನಾನು ತೆಗಿಬೇಕು ಒಳೆ ಬಂದ. ಅಲ್ಲ ನಿಮ್ಮದೇನು ನಾಟ್ಯ ವೈಭವ? ಮರ್ಯಾದೆ ಪ್ರಶ್ನೆ ಅಮ್ಮ. ನಂದು ನಾಟ್ಯ ವೈಭವ ಅಲ್ಲ, ವೈಭವದ ನಾಟ್ಯ. ಪರಿಣಾಮ ಒಂದೇ ಬೀರ್ತದೆ ಎರಡಕ್ಕೂ. ಬೀಳುದಿಲ್ಲ. ಬೀರ್ತದೆ ಅಂತ ಬೀಳುದು ಅಂತ ಇಲ್ಲ ಹೇಳಿದ್ರೆ ಏನ ಮರ್ಯಾದೆ ಪ್ರಶ್ನೆ ಯಾರ್ದು? ನಮ್ದೇ. ಇಲ್ಲದೆ ಹೋದ ಮಗ ನೀನೇ ಉಟ್ಕೊಂಡಾಗ ಇತ್ತು ನನ್ನ ಮೇಲೆ ಪ್ರಶ್ನೆ ಏನೋ ನಿಂದು? ಇಲ್ಲಮ್ಮ, ನೋಡುವ ನೋಡುವ. ದಿಗಡಿನ ದಾಗಡಿನ ದಿತ್ತು ಅಂತ ದಿನ್ನತ್ತ. ದಿತ್ತೋಂತ ತತ್ತೋಂತ ದಿತ್ತೋಂತ ದಿಂದತ್ತೆ. ತೈತ ತೋಂ ತಾಂ ತೋಂ ತೈತ ತೋಂ ದಿಂದತ್ತೆ. ತೈತ ತೋಂ ತಾಂ ತೋಂ ತೈತ ತೋಂ ದಿಂದತ್ತೆ. ದೀಗಡ್ 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 ದಿಂದತ್ತ. ದೀಗಡ್ 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 ದಿಂದತ್ತೆ. ದಿಡ್ 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 ದಿಂದತ್ತೆ. ದಿಡ್ 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 ದಿಂದತ್ತೆ. ತೋಂ 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 ದಿಂದತ್ತೆ. ತೋಂ 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 ದಿಂದತ್ತ. ತೋಂ 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 ದಿಂದತ್ತೆ. ತೋಂ 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 ದಿಂದತ್ತೆ. ತೋಂ ದಿಂದಗಡ
ದಿನ್ನತ್ತ ದಿನ್ನ 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 ಕಡ್ಗ ದಿನ್ನತ್ತ ದಿನ್ನ ದಿನ್ನ ಓಡಿಸ್ಬೇಡವಾ ಕೊಡ್ತಾಂ ತಿಂದತ್ತೈ ಇದು ಕೋಳಿ ಕಾಳಕ್ಕೂ ಅನ್ನರ್ಥನಲ್ಲವೇ ಕೊಡ್ತಾಂ ತಿಂದತ್ತೈ ದಿನ್ನತ್ತ ದಿನ್ನತ್ತ ದಿನ್ನತ್ತೈ ತದ್ದೀಂ ದಿನ್ನ ದಿನ್ನತ್ತೈ ತದ್ದೀಂ ದಿನ್ನ ತಾಂ ದಿನ್ನ ಕಡ್ಗ ದಿದ್ದೈ ದಿನ್ನ ಕಡ್ಗ ದಿದ್ದಿ ದಿತ್ತಾಂ ದಿತ್ತ 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 ದಿನ್ನ ದಿತ್ತೋ ಜಾಗ್ರತೆ ಮಾಡಿ ತೊಂದ್ರೆ ಈಗ ಹೌದಾ ಏನೋ ರಾಧೆ ರಾಧೆ ನೀ ಬಂದೆಯ ಮನೆಗೆ ಅತ್ತೆ ಗಾಳಿ ಹಾಕ್ಬೇಕಾ ಬೇಡ ಯಾಕೆ ನನ್ನ ಹತ್ರ ಉಂಟು ಸಾಕು ಮಗ ತದಿ ಗುದಗದಯ್ಯ ತಯ್ಯ ದಿನ ತದಿ ಗುತಾದಿ ಕೆಳಗಿತ್ತ ಅದೇನು ಅವ್ರ ಮೇಲೆ ನಿನ್ನ ಮೇಲೆ ಅಷ್ಟು ಮನಸ್ಸು ಮಾಡುವುದು. ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡಿಕೋ ಅರ್ಥ ಸಿಗುತ್ತದೆ. ನೋಡ್ಲಿಲ್ವ ಎಷ್ಟುವರೆಗೆ ಮುಖ? ಅದೇನು ನೀವು ವಯಸ್ಸಾದಾಗ ಪಾಪ ಕಾಣುವುದಿಲ್ಲ ಅವರಿಗೆ? ಯಾರು? ಅವರಿಗೆ ಕಾಣುವುದಿಲ್ಲ. ನನಗೆ ವಯಸ್ಸು ಆಗಿದೆ, ಅವ್ರಿಗೆ ಹೋಗ್ತಾ ಇದೆ ಅಷ್ಟೇ. ಮಗ ನೀನು ಕರ್ತ ನಾನು ಮತ್ತೆ ಇಲ್ಲಿ ಹೆಂಗಸರು ಮದ್ದಿದ್ದ ನಾ ಯಜಮಾನ ಸುಮ್ಮನೆ ಅಪ್ಪೆ ಮೇಡಿ ಮುಖದವನ ಹೋಗುದು ಶಾಲೆ ಹೋಗ. ನಿನ್ನ ಮುಸುಡ ಅದಕ್ಕೊಂದು ಮೀಸೆ ಎಳೆ ಬೆಕ್ಕನ ಮರಿ ಸಣ್ಣ ಕಸಬರ್ಕೆ ಕಚ್ಕೊಂಡು ಬಂದಂಗೆ ಉಂಟು ಅಲ್ಲಿ. ಹೋಗಲಿ ಸಾಕು. ಅಮ್ಮ ಊಟಕ್ಕೆ ಆದ ತಕ್ಷಣ ಹೇಳು. ಇದೇನು ಮನೆ ಊಟ ಸುದ್ದಿ ಹೇಳು. ಬರುವಷ್ಟು ನಿನ್ನ ಕರು ಸುದ್ದಿನೂ ಹೇಳೋದಿಲ್ಲವ. ಅವಂಗೆ ಸಂಬಳನೂ ಕೊಡ್ಬೋದು, ಅನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತವ. ಮಗ ಅದೇ ಏನೇ ಭಾಳ ಅಪ್ರೂಫ್ ಆಗೋದೇ. ಯಾಕೆ ಇಷ್ಟೆಲ್ಲ ಅಪ್ರೂಫ್ ಆಗಬಾರ್ದು ಮಗ. ಸಮಯವೇ ಇರುವುದಿಲ್ಲ ನಮಗೆ. ಗೊತ್ತುಂಟು ಮಗ, ಈಗಿನ ಹೆಣ್ಮಕ್ಳ ವಿಷಯ ನಂಗೇನು ಗೊತ್ತಿಲ್ಲದೆ ಓದದ್ದಲ್ಲ. ಏನು? ನಿಮ್ಗೂ ಕೆಲಸವೂ ಇರುವುದಿಲ್ಲ, ಪುರ್ಸೊತ್ತು ಇರುವುದಿಲ್ಲ. ಯಾರು ಹೇಳಿದ್ದು? ಅಲ್ಲ ಹಾಗೆ ನಂಗೆ ಗೊತ್ತುಂಟೆ. ಇಲ್ಲದೆ ಹೋದ್ರೆ ಒಂದು ಮಾತು ಕೇಳಿದ್ಯಾ ನೀನು? ಏನು? ಬಳಸದಿದ್ರೆ ಬಾವಿ ನೀರೇ ಹಾಳಾಗುತ್ತದೆ, ಬಂದು ಹೋಗದೇ ಇದ್ರೆ ಬಂಧುತ್ವವೇ ಹಾಳಾಗುತ್ತದೆ. ನೋಡೋಷ್ಟು ಗೊತ್ತುಂಟು ನಿನಗೆ. ಅದೇ ನಾವು ಒಂದ್ಸಲ ಹೇಳಿದ್ರೆ ಮುಂದೊಂದು ಹೇಳಲಿಕ್ಕೆ ಗೊತ್ತುಂಟು, ಬಂದು ಹೋಗ್ಬೇಕು ಅಂತ ಗೊತ್ತಾಗುದಿಲ್ವೇನೆ. ಆದರ್ಶ ಆಕರ್ಷಣೀಯವಾಗಿರ್ತದೆ, ವಾಸ್ತವದಲ್ಲಿ ಕಠೋರವೇ ಅತ್ತೆ. ಸುಮ್ಮನೆ ಆದರ್ಶದ ವಿಷಯ ಹೋದ ವರ್ಷ ಇಟ್ಕೊ, ಈ ವರ್ಷದ ವಿಷಯ ಮಾತಾಡಿದ್ರೆ ಅದೇ ಈ ವರ್ಷದ ಹೇಳಿದ್ದು. ಯಾಕೆ ಕೇಳು? ಏನು? ಈಗ ನಾನು ಹೇಳುವುದೇನು, ನಂಟ್ರು ಇಷ್ಟರು ಅಂದ್ರೆ ಆಗಾಗೆಲ್ಲ ಬಂದು ಹೋಗ್ತಾ ಇರ್ಬೇಕೆ. ಅದೆಲ್ಲ ನಮ್ಮ ಕಾಲದಲ್ಲೇ ಆಯ್ತು ಬಿಡು. ನಾವೆಲ್ಲ ನಂಟ್ರ ಮನೆ ಒಂದು ಕಾರ್ಯಕ್ರಮನೂ ಬಿಟ್ಟೋರಲ್ಲ. ಹೌದಾ? ಎಲ್ಲ ಕಾರ್ಯಕ್ರಮ ಅಲ್ಲೇ ಇರ್ತಿದ್ದದ್ದ? 4-5 ದಿನ ಆದ್ರೂ ಹಂಗೆ ಆಗ್ತಿತ್ತು. ಅದು ನಿನ್ಗೆ ಯಾಕೆ ಅದು? ಅಲ್ಲ ಕೇಳಿದ್ದು ಬಾಂಧವ್ಯ ಹೇಗುಂಟು? ಅದಕ್ಕೆ ಹಾಗಾಗಿ ನಮ್ಮ ಕಾಲದಲ್ಲಿ ನಂಟ್ರಿಷ್ಟ್ರು ಬರುವುದು ಹೆಚ್ಚಾಗಿತ್ತು. ಈಗ ನೀವು ಬೆಳಕಿಗೆ ಬಂದ್ಮೇಲೆ ನಂಟ್ರಿಷ್ಟ್ರ ವಿಳಾಸವೇ ಇಲ್ಲ. ಆಗ್ಲಿ ಬಿಡು, ಇವತ್ತಾದ್ರೂ ಒಂದು ನಮ್ಮ ನೆನಪಾಗಿ ನಮ್ಮ ಮನೆಗೆ ಬಂದಿಲ್ಲ ಮಗ. ಹೌದತ್ತೆ. ಸೌದತ್ಯ? ಹೌದತ್ತೆ. ಹೌದಾ? ಹೋಗ್ಬೇಕು ನೀವು ಅಲ್ಲಿ. ನೀ ಸರಿ ಹೇಳು ಅಂದಾಗೆ ನಿಂಬದಿಗೆ ಅಪ್ಪೆ ಮೀಟ್ರ್ ಉಂಟನೆ? ಸುಮ್ಮನುಳಿರಿ, ನೀವು ಹೋದ ವರ್ಷ ಕೊಟ್ಟದ್ದು ಮುಗಿಯಿತು. ಈ ವರ್ಷ ಇದ್ರೆ ಕೊಡಿಯತ್ತೆ. ನಮ್ಮಲ್ಲಿ ಉಂಟು. ಉಂಟಾ? ಉಂಟು ಉಂಟು. ಹಾಗಾದ್ರೆ ಒಮ್ಮೆ ಹೋಗುವಾಗ ಕೊಟ್ಟು ಕಳಿಸಿ ಆಯ್ತಾ? ಅಲ್ಲ, ಒಂದು ಭರಣಿ ತುಂಬಾ ಉಂಟು. ಉಂಟಾ? ತಕ್ಕೊಳ್ಳೋದು ನೀನೇ.
ನೀವು ಕೊಡ್ಬೇಕು, ನಾನಾಗಿ ತೆಗಿಲಿಕ್ಕೆ ಆಗ್ತದ? ನಾ ಕೈ ಹಾಕುದಿಲ್ಲ ಮಗ. ಯಾಕತ್ತೆ? ಯಾಕೆಂದ್ರೆ ಇಷ್ಟು ಕೈ ಹಾಕಿದ್ರೆ ಇಲ್ಲಿವರೆಗೆ ಬರ್ತದೆ ಅದು. ಯಾವುದು ಹಾಳಾದದೆಲ್ಲ ನಮ್ಗೆ ಯಾಕೆ? ಹೊಟ್ಟೆ ಹಾಳಾಗ್ಲಿಕ್ಕ? ಮತ್ತೆ ಅಂತ ಮಾಡಿ ಸಾಯುದೆ. ನೋಡು ಆ ನಮ್ಮ ಮನೆ ಮುಂದಿನ ಮರದ ಮೇಲೆ ನೋಡೋದು ಯಾವ ರೀತಿ ಅಪ್ಪೆ ಮಿಡಿ ಉಂಟು ನೋಡಿ. ಒಮ್ಮೆ ಮಗನಲ್ಲಿ ಹೇಳಬಾರ್ದಾ? ಅವ ಸಾಯ್ಲಿ ಅವ. ಏನು? ಹೇಳ್ದೆ, ಮರ ಹತ್ತು ಒಂದು 100-200 ಮಿಡಿ ತೆಗಿ ಅಂದೆ. ಹೌದು. ದಾರಿಯ ನೀನು ಮಿಡಿ ತೆಗಿಲಿಕ್ಕೆ? ನಾ ಯಜಮಾನ ನಾನು. ನಿನ್ನ ಕರ್ಮ ಬೀಗದ ಕೈ ನನ್ನ ಸ್ವಂತ ಕುಂಟು. ಅವ್ರು ಮರ ಹತ್ತಿಲ್ಲ, ಜಗಲಿ ಕಟ್ಟೆ ಹತ್ತಿದ. ಅಲ್ಲಿದ್ದ ಅವಕ್ಕೇನು ಅವತ್ತೊಂದ್ರೆ ಏನು ಹೇಳ್ತಾ ಗೊತ್ತುಂಟ? ಏನಂತೆ? ಹುಲ್ಲು ಮರದ ಮೇಲೆ ಚೊಗಳಿ ಅಂತ ಅವ. ಓಹೋ, ನನಗೆ ನೋವಾಗುದೇ ಅದು. ಏನು? ಆ ಮಾವಿನ ಮರಕ್ಕೆ ಬರುವ ಚಗಳಿ ನಮ್ಮನೆ ಜಗಲಿಗಾದ್ರೂ ಬಂದಿದ್ರೆ ನೀವು ಮಾವಿನ ಮರದ ಮೇಲೆ ಅವ್ರು ಸಾಯ್ತಿದ್ದ ಅಂತ. ಹಾಗೆ ಇರ್ಲಿ ಬಿಡು. ಏನತ್ತೆ? ಅಂದ ಹಾಗೆ ನೀ ಬಂದೆ. ಇವತ್ತು ಬಂದದ್ದು ತುಂಬಾ ಸಂತೋಷ ಆಯ್ತೆ ನಂಗೆಲ್ಲ. ನಮಗೆಲ್ಲ ಇನ್ನೇನೆ ಅಂದ್ರೆ ಎಷ್ಟು ದಿವಸ ಹೇಳಲಿಕ್ಕೆ ಬರುವುದಿಲ್ಲ ಬಿಡು. ಅದು ಯಾರಿಗೂ ಹೇಳಲಿಕ್ಕಿಲ್ಲ, ನಿಮ್ಗೆ ವಯಸ್ಸಾದವರಿಗೂ ಅಂತಲ್ಲ. ವಯಸ್ಸಿದ್ದವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ನಮ್ಗೆ ಹೇಳಲಿಕ್ಕೆ ಆಗ್ತದ್ಯಾ? ಯಮ ಯಾರಿಗೆ ಮೊದಲು ಪತ್ರ ಬರೀತಾನ ಅವ್ರು ಹೋಗ್ತಾರೆ. ಹೌದೇ? ಬರ್ದಿದ್ನ ಬಂದ್ರ ನಾನು ಬರ್ತಿದ್ನ ಇಲ್ಲಿ. ಅಲ್ಲ ಅದು ಹೇಗೆ ಗೊತ್ತುಂಟ? ಅನುಭವಕ್ಕೆ ಬಂದಿದ್ಯಾ? ಸಮುದ್ರದ ಅಲೆ ಮೇಲೆ ತೇಲ್ತಿದ್ದ ಮರದ ದಿಮ್ಮಿ ಹಾಗೆ ಮನುಷ್ಯರ ಜೀವನ ಮಗ. ಹೌದು. ಈ ಸಮುದ್ರದ ಅಲೆಯಲ್ಲಿ ತೇಲ್ತಾ ಇರುವ ಮರದ ದಿಮ್ಮಿ ಯಾವುದು ತೆರೆಗೆ ಮೊದಲು ಮುಳುಗ್ತದೆ ಹೇಳಲಿಕ್ಕೆ ಬರ್ತದ? ಅದು ಮುಳುಗ್ತದೆ ಹೇಳ್ತಿದ್ದಾಗ ಇದೇ ಮುಳುಗೋಗ್ತದೆ ಅಲ್ವಾ? ಇಡು ಬಿಡು, ಸಾರಿ ಅದೆಲ್ಲ ಮನುಷ್ಯನ ಜೀವನವೂ ಹಾಗೆ. ಹೌದಪ್ಪ. ಹಾಗಾಗಿ ನೀನು ಇವತ್ತು ನಾನು ಇನ್ನು ನೋಡ್ಲಿಕ್ಕೆ ಈ ಜನ್ಮದಲ್ಲಿ ಸಿಕ್ಕುದಿಲ್ವೇನೋ ಅಂತೆಲ್ಲ ಅಂದ್ಕೊಂಡಿದ್ದೆ. ಯಾಕೆ ನನ್ನ ಮೇಲೆ ಅನುಮಾನವ, ನಿಮ್ಮ ಮೇಲೆ ಅನುಮಾನವ? ನೋಡು ಯಾವ್ದು ಮುಳುಗೋಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಆ ಚಿಂತೆಯಲ್ಲಿದ್ದೆ. ಇವತ್ತಾದ್ರೂ ಬಂದಿಲ್ಲ. ನೀವೀಗ ಕ್ಷೇಮವಾಗಿದ್ದೀರಾ? ನನಗೇನ್ ತೊಂದರೆ ಇಲ್ಲ ಮಗ, ಸದ್ಯಕ್ಕೇನು ತೊಂದರೆ ಇಲ್ಲ. ಅಂದಾಗೆ ನಿಮ್ಮನಿಂದೇ ಬಂದೇನೆ. ಯಾರ್ಯಾರ ಮನೆಯಿಂದ ಬರ್ಲಿಕ್ಕೆ ಆಗ್ತದಾ? ಅಲ್ಲ, ನಿಮ್ಮ ಆಚೀಚೆ ಮನೆ ಬದಿಗಿರುವುದೇ ಹೆಚ್ಚಾಗಿತ್ತು ಹೇಳಿದ್ದೆ. ಯಾರು? ಅಲ್ಲ ಕೇಳ್ನೆ. ನಿಮ್ಮ ಅನುಭವವನ್ನು ಎಲ್ಲರಿಗೂ ಹೋಲಿಸಿದ್ರೆ ಆಗ್ತದಾ? ನನಗದೇ ನಮಗಾದದ್ದು ಅನುಭವ, ನಿಮ್ದು ಪ್ರಾಯೋಗಿಕ ಅಂತಲೇ ಕೇಳದ್ ನಾನು. ಲೋಕಾನುಭವ ಕೇಳಿದ್ದೇವೆ, ಆಗಿಲ್ಲ. ನಿಮ್ಮ ನಿಂದೆ ಬಂದ್ಯಾ? ಮನೆಯಿಂದಲೇ ಬಂದದ್ದು. ಏನ್ ಮಾಡ್ತಾಳೆ ದೀಗಿಡ ದಿಮ್ಮಿ ನಿನ್ನ ಅಮ್ಮ? ಯಾಕೆ ಹಾಗೆ ಹೇಳುದು? ಅಲ್ಲ ಹಾಸೆಲ್ಲ ನಾನ್ ನಿಮ್ಮನೆಗೆ ಹೋದಾಗ ಹಾಸಿಗೆ ಹಿಡ್ದಿದ್ಲು. ಈಗ ಹಾಸಿಗೆಲೆ ಹೇಸಿಗೆನಲ್ಲ ಅತ್ತೆ. ಹಾಸಿಗೆ ತುದಿಗೆ ಹೋಗ್ತಾನೆ ಹೇಸಿಗೆ ಮಾಡ್ಲಿಕ್ಕ ಹಾಗೆ ಹೇಳಿದ್ದಲ್ಲ. ಈಗ ನೀವು ಅವರನ್ನು ನೋಡ್ಬೇಕು. ನಿಮಗಿಂತ ಗಟ್ಟಿ ಮುಟ್ಟಾಗಿದ್ದಾರೆ. ನಂಗಿಂತ ಗಟ್ಟಿಯಲ್ಲ. ನೀವು ಏನು ಅಲ್ಲ. ಅಲ್ಲ ಇರ್ಬಹುದೇ, ಅದು ಕೆಲವು ತೊಳಿ ಮೇಲೆ ಹೋಗ್ತದೆ. ಹೌದಾ? ಈ ಕೆಲವು ಆಕಳು ನೋಡಿದ್ಯಾ ನೀನು? ಕೊಟ್ಟಿಗೆಯಲ್ಲಿ ಕಟ್ಕೊಂಡಿರುವ ಕಾಲ್ ಹೊಡ್ಕೊಳ್ತಾ ಇರ್ತದೆ. 2 ತಿಂಗಳು ಹೊರ ಬೈಲಿಗೆ ಹೊಡಿ, ಬರುವಾಗ ತೊಡೆ ಹೊಸಿತದೆ. ಆ ರೀತಿಯಾಗಿ ಬರ್ತದೆ, ದಷ್ಟಪುಷ್ಟವಾಗಿರ್ತದೆ. ಅದೇ ನಿನ್ನ ಅಮ್ಮನೂ ಒಂದ್ ಜಾತಿ ತಳಿ ಎಲ್ಲಾರು. ಓ ನಮ್ಮದು ಯಾವ ತಳಿ? ನನ್ನ ನಿನ್ನ ನೋಡಿದ್ರೆ ಗೊತ್ತಾಗೋದಿಲ್ವೇನೋ? ಮಿಶ್ರ ತಳಿ ಮಗ, ಸುಮ್ಮನೆ ಅಂದ. ಅವಂಗ ಗೋಮಯವು ಒಂದೇ, ಪಾಯಸವೂ ಒಂದೇ, ವ್ಯತ್ಯಾಸವೇ ಗೊತ್ತಾಗುದಿಲ್ಲ. ನಮ್ಮದು ತಳಿಯೇನ? ನಮ್ದು ಒಲ್ಲ ಹಾಕ ತಳಿ ನೋಡೋದು. ಮಾತಾಡ್ತಾ ಒಟ್ಟಾರೆ ಹೆಂಗಸು ಮಾತಾಡುವ ಮಧ್ಯದಲ್ಲಿ ಮಾತಾಡುವ ಅಭ್ಯಾಸ ಅವನಿಗೆ. ಹೌದೇ? ಅಂದ ಹಾಗೆ ನಿನ್ನ ಅಮ್ಮನ ತಲೆ ಮೇಲೆ ಗುಂಡಕಲ್ ಹಾಕ್ರು ಅವಳೇನು ನಿಮಗೂ ಸೂತಕ ಇಲ್ಲ ಬಿಡಿ. ಅಲ್ಲ ಆದ್ರೆ ಯಾಕೆ ಹಾಗೆ ಹೇಳುದು? ಮಾತಿಗೆ ಹೇಳಿದ್ದೆ ಅಂದ್ರೆ ಅವಳಷ್ಟು ಗಟ್ಟಿ ಅಂತ. ಹೌದು. ಅದು ಏನತ್ತೆ ನೋಡಿ, ಹೊಟ್ಟೆ ಸರಿ ಇಲ್ಲದಿದ್ರೆ ಇಲ್ಲಿ ಯಾವ ಪ್ರಯೋಜನ ಇಲ್ಲ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆ ಕಡೆ ಹೋಗಿ. ನಾನು ಹೇಳಿದ್ದೇನೆ, ಜೀವಕ್ಕೆ ಹಿಡಿಸುವುದೇ ತಿನ್ನಿ, ಹೆಚ್ಚು ತಿನ್ಬೇಡಿ ಅಂತ. ಧರ್ಮಕ್ಕೆ ಸಿಕ್ಕಿದ್ರೆ ಹಾಗೆ ನೀವು ಮಗ ಸುಮ್ಮನೆ ತಂದು ಕೊಟ್ಟವ್ರು ಮಾತಾಡ್ದಂಗೆ ಮಾತಾಡಬೇಡ್ವೆ. ನಂಗೆ ತಂದು ಕೊಟ್ಟದ್ದಲ್ಲೇ ನೀ ತಿನ್ಕೊಂಡು ಬರ್ತೀವಿ. ಯಾರು? ಈ ಕೆಲವರೆಲ್ಲ ಇರ್ತಾರೆ ಮನೆಯಲ್ಲಿ ದಾಕ್ಷಿಣ್ಯ ಮಾಡ್ತಾರೆ, ಹೋದಲು ಮಾಡೋದಿಲ್ಲ. ಅದೆಲ್ಲ ನಿಮ್ಮ ಸಂತಾನಕ್ಕೆ ಬಿಟ್ಟಿದ್ದೇವೆ ನಾವು, ನಮ್ದು ಹಾಗಲ್ಲ. ಇಲ್ಲಪ್ಪ, ನಾವು ನೀವೆಲ್ಲ ಒಂದೇ ಅಲ್ವಾ? ಹಾಗಲ್ಲ ಮಗ, ಸಂಬಂಧ. ನಾಚಿಕೆ ಆಗುದು ಹೇಳಲಿಕ್ಕೆ. ಈ ಪ್ರಾಯದಲ್ಲಿ ನಾಚಿಕೆ ಏನು ಮಾಡುವ? ಕೆಲವೊಂದ್ಸಲ ಹಾಗೆ ಆಗುತ್ತದೆ. ಹೇಗೆ? ಹಣ್ಣ ಮರ ಕಡಿಯುವಾಗ ಆಗದೆ ಹೋದ ಹಣ್ಣು ಬಿದ್ದ ಮೇಲೆ ಆಗಿತ್ತಂತೆ. ನಮಗಾದ ಪರಿಸ್ಥಿತಿ ಅದೇಯ. ಮರದಿಂದ ಬಿದ್ದ ಮೇಲೆ ಆದದ್ದ? ವಯಸ್ಸಾದ್ಮೇಲೆ ನಾಚಿಕೆ ಹೆಚ್ಚೆ. ಅಲ್ಲ ಯಾಕೆ ಅಂತ ಬೇಕಲ್ಲ. ಇದು ಬೇಡ ಬೇಡ, ನಿಮಗೆ ಈಗ ಗೊತ್ತಾಗೋದಿಲ್ಲ. ನಾಳೆ ಹೇಳಿ ನೀವು. ಸಮಸ್ಯೆ ಬೇಡ, ಸಮಸ್ಯೆ ಮಾಡಿಕೊಂಡು ಹೇಳೋದು ಬೇಡ. ಅವ್ರು ಏನು ಮಾಡ್ತಾರೆ ಮಗ? ಅವರು ಅಲ್ಲ, ನನಗೆ ಅದೇ ಅನುಮಾನ, ಇವ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಯಾರೇ ಅದಲ್ವೇ, ಅವ್ರು ಏನು ಮಾಡ್ತಾರೆ? ಅವ್ರು ಅಂತ ಹೇಳಿದ್ರೆ ಹೆಸರಿಲ್ವ ಅವರಿಗೆ? ಅಯ್ಯೋ, ಯಾರು ಅಂತ? ಅವರು
ನೀ ಕಳ್ಳಿ ನೀ ಓ ನಮ್ಮ ಯಜಮಾನ್ರ ಅವ ನಮ್ಮ ಯಜಮಾನ್ರ ನೆನಪಾದತ್ತ ಅವ ಸಾಯ್ಲ ಅವ ಯಾರಿಗೆ ಬೇಕೆ ಅವಲ್ವೇ ಹಾಗೆ ಹೇಳ್ಬಾರ್ದು. ಅವರು ನೀವು ಅವರು ಅಂತ ಹೇಳಿದ್ರೆ ಯಾರು ಹೇಳಿದ್ರೆ ನಾನು ಏನಂತ ತಿಳ್ಕೊಳ್ಳೋದು? ನೀ ಕಳ್ಳಿ ನೀನು, ನಿಂಗೆ ಎಲ್ಲದೂ ಗೊತ್ತಾಗ್ತದೆ. ನನ್ನ ಬಾಯಲ್ಲೇ ಹೇಳಿಸ್ಬೇಕು ನೋಡ್ತೆ ನೀನು. ಹಾ ಹೇಳಿ, ಅದಾದ್ರೂ ಆಗ್ಲಿ. ಅವರು ನಿಮ್ಮ ಅಪ್ಪಯ್ಯ ಅಂತ ಮಾಡ್ತಾರೆ ಮಗ. ಅಯ್ಯೋ ದೇವ್ರೇ, ಹಾ ಅಪ್ಪಯ್ಯನ ಸುದ್ದಿ ಕೇಳುವುದಾ? ಹೌದೇ ಮಗ, ನಂದು ನಿನ್ನ ಅಪ್ಪಯ್ಯಂದು ಈಗಿನ ಒಡನಾಟ ಅಲ್ಲ ಮಗ. ಯಾಕೆ? ಹೇಗೆ? ಬಾಳ ಹಳೇ ಒಡನಾಟ. ಬೇಡ ಬೇಡ. ನಮ್ಮಪ್ಪ ಮನೆಯಿಂದ ಹೊರಡುವಾಗ 3 ಬಾರಿ ಕೇಳಿದ್ರು, ಹಾ ಸುಬ್ಬುಲಕ್ಷ್ಮಿನ್ ಕೇಳಿದೆ ಅಂತ ಹೇಳಿ, ಸುಬ್ಬುಲಕ್ಷ್ಮಿನ್ ಕೇಳಿದೆ ಅಂತ ಹೇಳಿ ಅಂತ. ಹೌದೇನೆ? ಹೌದು. ಅದು ನಿನ್ನ ಅಪ್ಪಯ್ಯ ನನ್ನ ಒಡನಾಟವೇ ಹಾಗೆ. ಹೇಗಿತ್ತು? ಅಯ್ಯೋ ಎಷ್ಟು ಅಂದ್ರೆ ವಾರಕ್ಕೊಂದ್ಸಲ ನಾ ಅವ್ರ ಮನೆಗೆ ಹೋಗ್ಬೇಕು. ವಾರಕ್ಕೊಮ್ಮೆ ಹೋಗ್ಬೇಕು. ಅಲ್ಲ ಅಂತ ಆದ್ರೆ 7 ದಿನಕ್ಕೊಂದ್ಸಲ ಅವ್ ಬತ್ತಿದ್ದ. ಓ, ನಿಮ್ಮಲ್ಲಿ ವಾರದ ತಿದ್ದುಪಡಿ ಬದಲಾವಣೆ ಆಗಿದೆಯೇ ಹೇಗೆ? ಇಲ್ವೇ, ಎಲ್ಲ ಬದಿಗೂ ವಾರಕ್ಕೆ ಎಷ್ಟು ದಿನ? ವಾರಕ್ಕೆ ಒಂದೇ ದಿವಸ. ಅಲ್ಲ, ಒಂದು ದಿನಗಳು ಎಷ್ಟು ಸೇರಿದ್ರೆ ವಾರ ಆಗುತ್ತದೆ? ಹಾಗೆ ಕೇಳ್ರಿ ಸರಿ ಹೇಳ. ಹೇಳಿ. ವಾರಕ್ಕೆ ಎಷ್ಟು ದಿವಸ ಹೇಳು? ವಾರಕ್ಕೆ 7 ದಿವಸ ಅಲ್ಲ, ಮತ್ತೆ ವಾರಕ್ಕೆ 1 ದಿವಸ. ಸೋಮವಾರ ಎಷ್ಟು ದಿವಸ ಅದು? ಅದು ಒಂದೇ. ಮರುದಿನ ಮಂಗಳವಾರ. ಹಾ, ವಾರಕ್ಕೆ ಎಷ್ಟು ದಿವಸ ಆಯ್ತು ಅವಾಗ? ವಾರಕ್ಕೆ ಒಂದೇ ದಿನ. ಹೌದು. ಹಾ, ಅದು ಎಷ್ಟು ಅಲ್ಲ, ವಾರಕ್ಕೊಂದು ದಿನ. ನೀವು ವಾರ ಅಂತ ಹೇಳಿದ್ರಲ್ಲ, ಒಂದು ದಿನವೇ ಅಂತ ಹೇಳ್ಬೇಕಿತ್ತು, ಸಮಸ್ಯೆ ಬರೋದಿಲ್ಲ ಇತ್ತು. ಅದು ಅದೆಂತ ಮಾಡ್ತಾರೆ ಕೇಳ್ರೆ, 7 ದಿನಕ್ಕೆ 1 ವಾರ ಸೇರಿಸಿದ್ರೆ ಅಕ್ಷರ ಕಡಿಮೆ ಆಗ್ತದೆ ನೋಡುದು ಅಷ್ಟೇ. ಮತ್ತೆ ಹಾಗೆ ವಾರಕ್ಕೆ ನಿಮ್ಗೆ ಸುಲಭ ಆಗ್ಲಿ ಅಂತ ನೀವು ವಾರ ಅಂತ ಹೇಳಿದ್ರಿ. ಹಾಗೆ ಬರ್ತಿದ್ದ. ಬಂದ್ರಾದ್ರೂ ಸುಮ್ಮನಿರ್ತಿದ್ನೇನೆ. ಏನ್ ಮಾಡ್ತಿದ್ರತ್ತೆ? ಶಿಶಿ ಅತ್ತೆ ಶಿಶಿ ಅಂತ ಹೇಳುವಾಗ ನೀವು ಬಾಯಲ್ಲಿ ಸುರ್ದತ್ ನೋಡಿದ್ರೆ ಒರ್ಸ್ಕೊಳ್ಳಿ ಸ್ವಲ್ಪ. ಯಾವ್ದು ಬೆವರೇ ಅದು. ಅಂದ್ರೆ ನಮ್ಮನೆ ಬಂದ್ರೆ ಹೇಳುದಲ್ಲ, ನಾ ಬಟ್ಟೆ ಒಗಿಲಿಕ್ಕೆ ಹೋದ್ರೆ ಸಾಕು ಅಲ್ಲಿಗೆ ಬರ್ತಿದ್ದ. ಹೌದಾ? ನಾ ಪಾತ್ರೆ ತೊಳಿಲಿಕ್ಕೆ ಹೋದ್ರೆ ಸಾಕು ಅಲ್ಲಿಗೆ ಬರ್ತಿದ್ದ. ನಾ ನೆಲ ಸಾರ್ಸ್ಲಿಕ್ಕೆ ಬಂದ್ರೆ ಸಾಕು ಮುಂದ್ಗಡೆನೆ ಬಂದು ಕೂತ್ಕೊಳ್ತಿದ್ದ. ಹೌದಾ? ಹಾ, ಅದ್ಯಾಕಮ್ಮ? ಅವನು ಕೇಳು ಸರಿ ಮಾಡಿ. ಹಾಗೆ ನಾ ಸ್ನಾನಕ್ಕೆ ಅಂತ ಹೋದ್ರೆ ಸಾಕು ಬಸ್ಲಿ ಮನೆಗೂ ಬರ್ತಿದ್ದ. ಅತ್ತೆ ನೀವೇನ್ ಮಾಡ್ತಿದ್ರಿ? ನಾ ಪಕ್ಕನಿ ಎಳೆದು ಬಾಗ್ಲ ಹಾಕೊಳ್ತಿದ್ದ. ಅಯ್ಯೋ, ನಮ್ಮ ಅಪ್ಪನ ಎಳೆದು ಬಾಗ್ಲ ಹಾಕೊಳ್ತಿದ್ರ ನೀವು? ಅಪ್ಪ ಇನ್ನಲ್ವೇ ಬಾಗ್ಲ ಎಳೆದು ಹಾಕೊಳ್ತಿದ್ದೆ ಅಂದೆ. ಹಾಗೆ ನನಗೊಮ್ಮೆ ಉಸಿರು ನಿಂತು ಹೋದಾಗ ಆಯ್ತು. ಇಲ್ಲ ಇಲ್ಲ, ಹಾಗೆ ತೊಂದ್ರೆ ಇಲ್ಲ. ಅಷ್ಟು ನಾನು ಅಂತ ಸಣ್ಣ ಮಕ್ಕಳಾಗಿತ್ತೆ ನಾವು ಅವಾಗ, ಹುಡುಗಾಟಿಗೆ ವಯಸ್ಸೆ. ಹಾಗಷ್ಟು ನೋಡ್ತಿದ್ದ. ಆಟದಲ್ಲಿ ಪಾಠದಲ್ಲಿ ಕೂಟದಲ್ಲಿ ಜೊತೆಯಾಗಿ ತಿರುಗಾಟ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ನೀವೊಂದು ಕೆಲಸ ಮಾಡು, ನಿಂಗೆ ಗೊತ್ತಾಗ್ತದೆ. ಏನು? ಅಪ್ಪ ನೀವು ಮುಖ ತೋರಿಸ್ಬೇಡ, ಎಲ್ಲಾದ್ರೂ ಮರೆಯಲ್ಲಿ ನಿಂತ್ಕೊಂಡು ನಾವಿಬ್ಬರೂ ಒಂದು ಹೊಳೆ ಬದಿಯಲ್ಲಿ ಬಂದು ಮರಳು ಮನೆಯನ್ನು ಮಾಡಿ ಆಟವಾಡಿದ ದಿವಸ ನೆನಪಿದೆಯೇ ನಿನಗೆ? ಅವ್ರು ಹಾಗೆ ಮಾಡಿದ್ರು ಮತ್ತಪ್ಪ? ಇಲ್ಲ, ಅದು ಹೇಗೆ ಗೊತ್ತುಂಟಾ? ಏನು? ಅವನಿಗೆ ಈಗ ಎಚ್ಚರ ಆಯ್ತು. ಓಹ್, ಉದಯನ ಹಾಗೆ ಕೇಳಿಸಿದ ಎಚ್ಚರ ಆಯ್ತು. ಈಗ ನಿನ್ನ ಅಪ್ಪ ಇನ್ನ ಮುಂದೆ ಹಾಡು ಹೇಳಿದ್ರೆ ಏನ್ ಮಾಡ್ತಾರೆ? ಅಯ್ಯೋ, ನೀವು ಯಾವಾಗ ಬಂದಿಯೇ ಕೇಳ್ತಾ ಅಲ್ಲೇ. ಅವಾಗ ದಿನಕ್ಕೊಂದು 50 ಸಲ ನನ್ನ ಹತ್ರ ಹಾಡಿಸ್ತಿದ್ದ ಇದನ್ನ. ಹೌದಾ? ನಾ ಒಂದಿನ ಕೇಳಿದೆ. ಹಾಗಾದ್ರೆ ನೀವು ಕವಯಿತ್ರಿ? ಹೌದಾ, ನಾ ಒಂದಿನ ಕೇಳಿದೆ. ನನ್ನ ನಾದ ಮಾಧುರ್ಯ ನಿಂಗೆ ಪ್ರೀತಿಯಾಗಿತ್ತಮ್ಮ ಹಾಡವನಿಗೆ. 16 ತೊಂಬಗೇನೋ ಒಂದು ಹಾಡು ಹೇಳ್ತಿದ್ನಪ್ಪ. ಅವ ಆಗ್ಲ ಕೇಳ್ತಾ ಯಾಕೆ ಒಂದು 25 ಸಲ ಹಾಡ್ತಿದ್ನೆ. ಹೌದಾ? ಆಯಾಸ ಆಗ್ತಿರ್ಲಿಲ್ವಾ? ಇಲ್ಲ, ನಾ ಹಾಡ್ತಿದ್ದೆ. ನಾನು ಕೇಳಿದೆ ಒಂದಿನ, ನನ್ನ ನಾದ ಮಾಧುರ್ಯ ನಿಂಗಷ್ಟಿಷ್ಟು ಕೇಳಿದೆ. ನಿನ್ನ ಮಾಧುರ್ಯದ ಮನೆ ಬೆಂಕಿ ಬಿತ್ತು ಸರಿ ಹೇಳುವಲ್ಲಿವರೆಗೂ ಬಿಡುವುದಿಲ್ಲ ಹೇಳ್ತಿದ್ದ. ಹಾಗೆ ಅದನ್ನು ಮೊದಲೇ ಹೇಳಿದ್ರೆ ಇಷ್ಟು ಸಮಸ್ಯೆ ಆಗುತ್ತೆ ಇತ್ತ? ನಂದು ನಿನ್ನಪ್ಪ ಎಂದು ಒಡನಾಟ ಹಾಗುಂಟು. ಅವನ ಆರೋಗ್ಯ ಹೇಗುಂಟೆ ಮಗ? ಅವರು ಗಟ್ಟಿಮುಟ್ಟಾಗಿದ್ದಾರೆ, ಏನು ಸಮಸ್ಯೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಅಪ್ಪ ಇನ್ನೊಂದು ಚೆನ್ನಾಗಿ ನೋಡ್ಕೊಳ್ಳಿ. ಕುಂಕುಮದ ಭಾಗ್ಯ ಅವ. ಅಲ್ಲಿ ನಿಮ್ ಕುಂಕುಮ ನೋಡಿದ್ರೆ ಗೊತ್ತಾಗುತ್ತೆ. ನಂದಲ್ವೇ ನಿನ್ನ ಅಮ್ಮನ ಸುದ್ದಿನ ಹೇಳಿದ್ದು. ಹಾಗಾಗಿ ಅವನೊಂದು ಚೆನ್ನಾಗಿ ನೋಡ್ಕೊಳ್ಳಿ. ಆಗ್ಲಿ ಅತ್ತೆ, ಆ ಜವಾಬ್ದಾರಿ ನಮ್ಮದಲ್ವಾ? ಹೌದು, ನೀನಂತೂ ಈ ಕಡೆ ಬರ್ಲಿಲ್ಲ. ನಮ್ಮನೆ ಪರಿಸ್ಥಿತಿ ಯಾರಿಗೆ ಹೇಳುದೆ? ಅದಿರ್ಲಿ, ನಿಮ್ಮಲ್ಲಿ ಇಷ್ಟೊತ್ತಾಯ್ತು ಮಾತಾಡಿ, ಚಂದ್ರ ಕಾಣಿಸ್ತಾ ಇಲ್ವಲ್ಲ? ಚಂದ್ರ ಎಲ್ಲಿದ್ದಾಳೆ? ಚಂದ್ರ ಹೆಚ್ಚು ಕಡಿಮೆ ಸ್ವಲ್ಪ ಹೊತ್ತಿಗೆ ಕಾಣುವುದಿಲ್ಲ, ಇನ್ನು ಕಂಡ್ರೆ ಕಾಣ್ಬೇಕಷ್ಟೇ. ಯಾವ ಚಂದ್ರ ಹೇಳಿದ್ದು?
ಚಂದ್ರಾವಳಿಯೇ ಹೌದು. ಅವಳ ಪರಿಸ್ಥಿತಿ ಯಾರಿಗೂ ಬೇಡ. ಏನಾಯ್ತಂತೆ? ಮೊನ್ನೆ ನೋಡ್ತೇನೆ ಗುಯ್ ಅನ್ನುವ ಸ್ವರ ಬರ್ತದೆ. ಎಲ್ಲಿ ಏನು ಅಂತ ನೋಡ್ತೇನೆ, ಹಂಡೆ ಒಳಗೆ ತಲೆ ಹಾಕೊಂಡಿದ್ದಾಳೆ. ಯಾಕೆ ಏನಾಯ್ತು ಅವಳಿಗೆ? ಕೇಳಿದೆ, ಹಂಡೆ ಒಳಗೆ ಯಾಕೆ ತಲೆ ಹಾಕೊಂಡೆ ಕೇಳಿದೆ. ಅಕ್ಕ ಹಂಡೆ ಒಳಗಿದ್ದಾಳೆ ಹೇಳುದವಳು. ಅಯ್ಯೋ ದೇವ್ರೆ, ಅದು ಯಾಕೆ ಹಾಗೆ? ಅಂದ್ರೆ ಅವಳಿಗೆ ಎಲ್ಲಿ ನೋಡ್ರು ನಿನ್ನ ಪ್ರತಿಬಿಂಬವೇ ಕಾಣುವುದು. ಕನವರಿಸ್ತಾ ಇರುವುದಾ? ಹೌದೇ, ದಿನಾಲೂ ಅದೇಯ. ಇಲ್ಲೆಲ್ಲ ಇರ್ಬೇಕು, ಕರೀತೇನೆ. ಒಮ್ಮೆ ಕರೀರಿ. ಚಂದು, ಬಾ ಮಗ, ಬಾ. ಅದ ಪಾತ್ರೆ ತಿರ್ಸಿಟ್ಟು ಬಾ, ತೊಂದ್ರೆ ಇಲ್ಲ. ಹಾ ಬಾ ಬಾ. ಹಾ ನಿಂತ್ಕೊಳ. ಬರಲಿ ಅದು ಅವಳು ಕರೆದದ್ದು ನಾನು. ಅದೆಂತ ನಿಂದು? ಎಂತ ನಿನ್ನ ಕರ್ಮ ಎಂತದು? ಅಲ್ಲ ಅದಕ್ಕೆ ಮುಂದೆ ಹೋಗಬಾರ್ದು ಅಂತ. ಯಾಕೆ ಅಂತ ಬರ್ಲಿ. ಅಲ್ಲ ಇದೆಂತದು? ಲಕ್ಷ್ಮಣ ರೇಖೆ ಯಾಕೆ ದಾಟಿದ್ರೆ ಸತ್ತೋಗ್ತಾಳೆ. ನಿನ್ನ ಕರ್ಮ. ಲಕ್ಷ್ಮಣ ರೇಖೆ ದಾಟಿದ್ರೆ ನುಸಿ ನೋಡುವ ಸಾಯುವುದಿಲ್ಲಂತೆ. ಲಕ್ಷ್ಮಣ ರೇಖೆ ಯಾಕೆ ದಾಟಿದ್ರೆ ಸತ್ತೋಗ್ತಾಳೆ. ನಿನ್ನ ಕರ್ಮ. ಲಕ್ಷ್ಮಣ ರೇಖೆ ದಾಟಿದ್ರೆ ನುಸಿ ನೋಡುವ ಸಾಯುವುದಿಲ್ಲಂತೆ. ಅವಳು ಸಾಯ್ತಲ್ಲ. ಅವಳು ನನ್ನ ಸೊಸೆ ದಿಕ್ಕು ಬದಲಾಯಿಸ್ಕೊಂಡ್ಲು. ನೋಡ್ಕೊಳ್ಳಿ, ನಾ ಯಜಮಾನ. ಬಿಗಿದ ಕೈ ನನ್ನ ಸೊಂಟ ಕುಂಟು. ಗೆರೆ ಹಾಕಿದ್ದೀನಿ ನೀಲ್ ಬಾ. ಇಲ್ಲೂ ಆಗ್ತದೆ. ಅವು ಎಲ್ಲೂ ಗೆರೆ ಹೇಳಿದ್ದವ. ಅತ್ತೆ ಈ ಮನೆಗೆ ಎಷ್ಟು ಕೆಲಸಗಳು ನಾನು ಒಬ್ಬಳೇ ಮಾಡುದಾ? ನನ್ನ ಹತ್ರ ಕೂಡ್ತದ ಮಗ. ಊಟಕ್ಕೆ ನಾನು ಒಬ್ಬಳೇ ಇದ್ದೇನಾ? ನಾನು ಅಯ್ಯೋ, ನೀವು ವಯಸ್ಸಾದವರು, ನೀವು ಮಾಡುದು ಬೇಡ. ಮತ್ತೆ ನಾನು ಮಾಡ್ಲ? ದಿನಕ್ಕೆ 4-5 ಬಾರಿ ಊಟ ಮಾಡ್ತಾರೆ ಅದ್ರ ಚಿಕಣಿಗೆ. ನಾನು ಮಾಡ್ಲ? ನಾ ಯಜಮಾನ. ನಾನು ಕರ್ಮ ನಿಂದು. ಹೋಗು, ನಿನ್ನ ಅಪ್ಪನ ಕರ್ಕೊಂಡು ಬದುಕ ಮಗ. ಬಾಯಿ ಬಂದೆ ಮಾತಾಡಿದವರು. ಈ ಸುಮ್ಮನೊಳ್ಳಿ ಮಗ, ನಮ್ಮನೆ ಹಣೆ ಬರುವಾಗೆ. ಉಳಿದ ಎಲ್ಲ ಮನೇಲಿ ಯಜಮಾನ ಅಂದ್ರೆ ಯಾರು? ಮನೆ ಸಮಸ್ಯೆ ಪರಿಹಾರ ಮಾಡುವ ಯಜಮಾನ. ನಮ್ಮ ಮನೇಲಿ ಯಜಮಾನೇ ಒಂದು ಸಮಸ್ಯೆ ಆಗೋಗಿದೆ ನಮ್ಗೆ. ಯಾರೊಬ್ಬರಿಗೆ ಎಂತ ಮಾಡ್ಲಿಕ್ಕೆ ಓ ಯಾಕೆ ನಾನು ಕರೀಲಿಲ್ಲ, ಕರೆದಿದ್ದೇನೆ. ನೋಡು, ಕಲಿ ಯಾರು ಬಂದಿದ್ದಾನೆ? ನಾಗಬೆಣ್ಣಿಯು ಬಂದು ಅಕ್ಕನ ಪದಕ್ಕೆ ಬೇಗದುಳಿ ಅರಗಲು ಬರಸಿದಳಾಗೆ. ಅಕ್ಕ ನಾಗಬೆಣ್ಣಿಯು ಬಂದು ಅಕ್ಕನ ಪದಕ್ಕೆ ಬೇಗದುಳಿ ಅರಗಲು ಬರಸಿದಳಾಗೆ. ಅಕ್ಕ ಅಲ್ಲ, ಇದ್ದಿಳ್ಕೊ ಉಳ್ಳಾಡ್ಲಿಕ್ಕೆ ಅಲ್ವೇ? ಏನಾಯ್ತು? ನಿಮ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಕೋ ಬೇಡವಾ? ಯಾಕೆ? ಅಲ್ಲ, ನೀವು ಒಬ್ಬೊಬ್ಬರು ಇಟ್ಕೊಂಡ್ರಲ್ಲ ಮಗ. ನಾವು ಆನಂದ ಲಹರಿಯಲ್ಲಿ ತೇಲಾಡಿದ್ದು. ನೀವು ಆನಂದ ಲಾರಿಯಲ್ಲಿ ತೇಲಾಡಿದ್ರಿ, ನನ್ನ ಮೈ ಮೇಲೆ ಆನಂದ ಲಾರಿಯೇ ತೇಲಾಡ. ಮಗನಲ್ವಾ? ಸಾಯ್ಲವ ಸತ್ತಾಳ. ಇದು ಅತ್ತೆ, ಪ್ರೀತಿ ಉಕ್ಕಿ ಹರಿಯುವಾಗ ನೀವು ಅಡಚಣೆ ಮಾಡಬಾರ್ದು. ಅಲ್ಲ, ಹರಿಲಿ ಮಗ. ನಮ್ಮನೆ ಅಂಗಳದಲ್ಲ ಹೊರದು. ನಾನು ಒಟ್ಟಿನಿಲ್ಲ. ಈ ಬಾಟ್ಲಿ ಬಂದ ಅವಕಾಶ ಎಷ್ಟೊತ್ತು ಸಿಗ್ತಾರೆ ಗೊತ್ತಿಲ್ಲ. ನೋಡಿ, ಯಾವತ್ತು ಸುರಕ್ಷಿತ ಅಂತರದಲ್ಲೇ ಮಾತಾಡಿ, ಎಲ್ಲರಿಗೂ ಒಳ್ಳೆಯದು. ಹೌದಾ? ಮಾತಾಡಿ. ಅಕ್ಕ, ಏನು? ನೀನ್ ಯಾವ ಕ್ಷಣಕ್ಕೆ ಬರ್ತೀಯ ಎಂಬುದಾಗಿ ನಾನು ಕಾಯ್ತಾ ಇದ್ದವಳು. ಆ ಬ್ರಾಹ್ಮಣರ ವಿಚಾರ ಹೇಳಿದ್ರೆ ನನಗೆ. ಬ್ರಾಹ್ಮಣರು ಹೇಳಿದ ಮತ್ತೆ ನಾನೇ ಕಳಿಸಿದ್ದೇನೆ ಅವರನ್ನು. ಯಾವ ಬಟ್ಟೆ ಬಂದಿದ್ದ ಹೇಳ? ಅಶೋಕ್ ಭಟ್ರು. ಆ ಸತ್ತವ ಯಾಕೆ ಇಲ್ಲಿಗೆ ಬಂದಿದ್ದ? ಅಶೋಕ್ ಭಟ್ರು ಬಂದಿದ್ರು. ಆ ಸತ್ತವ ಇಲ್ಲಿ ಯಾಕೆ ಬಂದಿದ್ದ? ಸತ್ತವರೆಲ್ಲ ಹೇಗೆ ಬರ್ತಾರೆ? ಯಾಕೆ ಬಂದಿದ್ದೀರಿ ನಮ್ಮ ಮನೆಗೆಲ್ಲ? ಅವ್ರು ದೇಶವರಿ ಬ್ರಾಹ್ಮಣರಲ್ವಾ? ದೇಶವರಿ. ಹೌದು. ಅವ್ರಿಗೇನು ಕೊಟ್ಟ? ಅವ್ರೀಗ ಅಯ್ಯೋ ಕೊಟ್ಟಿದ್ದೇನೆ. ಅಮ್ಮ
ನೋಡು ಅವಳ ಅಭಿನಯ ಮಾತು ಕೊಟ್ಟಿದ್ದೇನೆ ಅಂತ ಈಗ ಮಾಡ್ತಾಳ. ಆಮೇಲೆ ಹಾಗಲ್ಲ ಕೊಟ್ಟಿದ್ದೇನೆ. ಏನ್ ಕೊಟ್ಟೆ? ಇಷ್ಟಿಷ್ಟು. ಇಷ್ಟಿಷ್ಟು ಎಂತದ್ದು? ಒಂದು 25 ತೆಂಗಿನಕಾಯಿ ಅಂತ ಹೇಳ್ಬೇಡಿ. ಅಷ್ಟೊಂದು ತೆಂಗಿನಕಾಯಿ ಒಂದೂ ಇಲ್ಲ ಈಗ. 101 ಅಡಿಕೆ, 10 ಅಕ್ಕಿ, ಅಮ್ಮ ಒಂದ್ ಒಳ್ಳೆ ಪಟ್ಟೆ ಶಾಲು. ಆ ದರಿದ್ರ ಬಟ್ಟಿಗೆ ಅವನಿಗೆ ಯಾಕೆ ಕೊಟ್ಟೆ? ನೀನ್ ಯಾಕೆ ಬಿದ್ದೆ ತಾಯಿ? ಯಾರಿ ಬೈದ್ಯಾ? ಆ ದರಿದ್ರ ಬಟ್ಟಿಗೆ ಏನೇ ಅವ್ನು ಸತ್ತೋನೆ ಅವ ಬೇಡ, ನಂಗೆ ಮಗ ಹುಟ್ಟಲಿಲ್ಲ ಅಂತ ಹೇಳ್ಕೊಡ್ತಾನೆ. ನನಗೆ ಬೇರೆ ಮಾಡಿಸ್ಕೊಡ್ತೇನೆ, ತೆಗಿಯೋದ್ರ. ಅಯ್ಯೋ ದೇವರೇ, ಯಾಕಮ್ಮ ಯಾರಿ ಬೈದ್ಯಾ? ಯಾರಿ ಬೈದ್ಯಾ? ಯಾಕತ್ತೆ? ಯಾರಿಗೆ ಬೈದ್ರು ನಾನು ಸಹಿಸ್ಕೊಳ್ತೆ ಮಗ. ಅಶೋಕ್ ಭಟ್ರಿ ಬೈದ್ರೆ ಮಾತ್ರ ನಂಗೆ ಸಹಿಸ್ಕೊಳ್ಬೇಕಾಗುದಿಲ್ಲ. ಯಾಕಮ್ಮ? ಈ ಪಾಪಿಗೆ ಏನು ಗೊತ್ತುಂಟು ಮಗ? ಏನತ್ತೆ? ಆವತ್ತು ಅಶೋಕ್ ಭಟ್ರು ನಮ್ಮ ಮನೆಗೆ ಬರ್ದೆ ಹೋದ್ರೆ ಇವತ್ತು ಇವು ಎಲ್ಲೇ ಉಟ್ಕೊಳ್ತಿದ್ದ. ಏನೇ ಮನೆ ಅಂಗಳ ಬೇರೆ ಹೌದೇ? ಬಂದವರಿದ್ದಾರೆ ಅಂತ ಹೇಳಿದ್ರು. ಏನಾಯ್ತೆ? ಅಶೋಕ್ ಭಟ್ರಿಗೆ ಇವನೇ ಅಂತದ್ದು. ಅಯ್ಯೋ ಸರಿ, ನೀವ್ ಹೇಳಿ ಸರಿ. ಕೆಲವೊಮ್ಮೆ ಸಿಟ್ಟಿನಲ್ಲಿರುವಾಗ ಸತ್ಯ ಹೊರಬರ್ತದೆ, ಅನುಮಾನ ಬೇಡ. ಅಕ್ಕ ಸರಿ, ನೀ ಯಾಕೆ ಬೇಸರ ಮಾಡ್ತೀಯ? ಸರ್ ಬಂದವ್ರಿಗೆ ಏನು ವಿಷಯ ಹೋದಾಗಿರ್ಬೋದು. ಬಂದವರು ಕಷ್ಟವಾದ ಒಂದನ್ನೇ ಸುಧಾರಿಸಿಕೊಂಡವಳು ನೀನು, ಇಷ್ಟವಾದ ಹಲವಾರು ಪ್ರಯೋಜನ ಪಡೆದವಳವಳು, ಸತ್ಯ ಮಾತನ್ನೇ ಆಡಿದ್ದಾಳೆ ಅವಳು. ನನ್ನ ಸತ್ಯ ಅರ್ಥ ಆಗಲಿಲ್ಲ ಅಷ್ಟೇ. ಏನ್ ಸತ್ಯ? ಅಲ್ಲ, ಸತ್ಯ ನೀವು ಹೇಳಿದ್ದು ಒಪ್ಪಿಕೊಳ್ಳೋಣ, ಅದು ಸ್ವಾಗತಾರ್ಹ. ಹಾಗಲ್ವೇ? ಅನುಮಾನ ಬೇಡ. ನನಗೆ ಮದುವೆಯಾಗಿ ಭಾಳ ಸಮಯ ಆದ್ರೂ ಮಕ್ಕಳಾಗ್ಲಿಲ್ಲ. ಅದೇನಾಯ್ತು, ನಾ ಅದೇ ಕೊರಗಿನಲ್ಲಿ ಇದ್ದವಳು ಅವಾಗ. ಒಂದಿನ ಇದೆ ದೇಶಾವರಿ ಬ್ರಾಹ್ಮಣರು ಅಶೋಕ್ ಭಟ್ರು ಬಂದ್ರು. ತುಂಬಾ ವ್ಯಾಸಾಯ ಇದೆ ಅವರಿಗೆ. ಹೌದು, ಈಗ ತುಂಬಾ ವ್ಯಾಸಾಯ ಇದೆ ಅವರಿಗೆ. ಗೊತ್ತಾಗುದಿಲ್ವೇ? ಬಂದ್ರು ಅವರು. ಬಂದ್ರು, ನಾ ಹೇಳಿದೆ ನನಗೆ ಹೀಗುಂಟು, ಸಂತಾನ ಪ್ರಾಪ್ತಿ ಇಲ್ಲ, ಏನು ಕೇಳಿದೆ. ಜಾತಕ ಇದ್ರೆ ತಕೊಂಡು ಬಂದರು, ತಕೊಂಡು ಕೊಟ್ಟೆ. ನೋಡಿದ್ರು, ನನಗೆ ಸಂಧಿ ದೋಷಿತ್ತೆ. ಆಮೇಲೆ ಪಾಪ ಅಶೋಕ್ ಭಟ್ರೆ ಮುಂದೆ ನಿಂತು ಸಮಾರಾಧನೆ ಮಾಡಿದ ಮೇಲೆ ಸರಿ 1 ವರ್ಷಕ್ಕೆ ಇವ್ ಹುಟ್ಕೊಂಡ. ಅದಕ್ಕೆ ಕೇಳಿದ್ದು, ಆವತ್ತು ಅಶೋಕ್ ಭಟ್ರೆ ಬರದೆ ಹೋದ್ರೆ ಇವತ್ತು ಇವ್ ಎಲ್ಲಿ ಹುಟ್ಕೊಳ್ತಿದ್ದ ಕೇಳಿದ್ದು. ಅದಕ್ಕೆ ನಾನು ಹಾಗೆ ಅತ್ತೆ, ಅಶೋಕ್ ಭಟ್ರಿಗೆ ವಯಸ್ಸಾಯ್ತು, ಕಣ್ಣು ಕಾಣುದಿಲ್ಲ ಈಗ. ಅವ್ರ ಮಗ ತಯಾರಾಗ್ತಿದ್ದಾಳೆ ಕೇಳಿದ್ದೆ, ನೋಡುವ ಬಂದ್ರೆ ಜಾತಕ ತೋರಿಸುವ ಅಕ್ಕ. ನೀವು ಮಾತಾಡ್ತು ಅಂದ್ರೆ ಅಪ್ಪ ಮಕ್ಕಳು ಇಬ್ರು ತೆಗೀರಿ ಎಲ್ಲ ಸೇರಿ. ಏನಕ್ಕ ಇದು? ಏನು